ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಒಂದು ವೇಳೆ ಇವ್ರು ಬಿಟ್ರೆ ಆ ಮಾರಿಗುಡಿ ಇವ್ರನ್ನೇ ನೇಣಾಕ್ಬಿಡ್ತಾನೆ. ಮತ್ತೆ ಏನವ ಮಾಡೋದಿವಾಗ? ನನ್ನ ಮಗಿನ ಹೆಂಗನ ಬಿಡಿಸ್ಕೋಬೇಕಲ್ಲ. ಎಲ್ಲನೂ ಮನ್ಸ್ನಾಗೆ ಅದ್ಮಿಟ್ಕೊಂಡಿರೋಕ್ಕಾಯ್ತದ? ಒಂದೊಂದ್ಕಿತ ಹೊಟ್ಟೆ ಸಂಕಟ ಬಾಯಿಗೆ ಬರ್ತದೆ, ಏನು ಮಾಡಲಿ? ಬಾಯಿಗೆ ಬೀಗ ಹಾಕೊಂಡಿರಿ ನಿಮ್ಮ ಮಗನ್ನ ತಪ್ಪಿಸಿ ಕರ್ಕೊಂಡು ಹೋಗೋವರೆಗೂ. ಅಪ್ಪ, ಪೊಲೀಸ್ ಅಪ್ಪಗಳ, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಕಣ್ರಪ್ಪ. ಬಿಟ್ಬಿಡ್ರಪ್ಪ, ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಪ್ಪ. ಹಿಂದೆ ಬಂದರೆ ಆಯಲ್ಲ, ಮುಂದೆ ಬಂದರೆ ಒದಿಯಲ್ಲ ಅಂತಾರಲ್ಲ, ಹಂಗೆ ಕಣಪ್ಪ ನನ್ನ ಮಗ. ಬಿಟ್ಬಿಡಪ್ಪ, ನಿನ್ನ ಕೈ ಮುಗಿತೀನಿ, ಬಿಟ್ಬಿಡಪ್ಪ. ಅಯ್ಯ, ಆಗಿಂದ ಕೇಳ್ಕೊತಾ ಇವ್ನಿ, ಸುಮ್ಮನೆ ಇದ್ದೀರಲ್ಲ, ನಿಮ್ಗೆ ಒಳಗಾಯ್ತದ? ಎಲ್ಲ ಕೂಗಾಡ್ತಾ ಇದ್ರೆ ನಿನ್ನ ಹಿಡಿದು ಒಳಗಾಕ್ಬಿಡ್ತೀವಿ, ಸುಮ್ಮನೆ ಹೋಗ್ತಾರೋ? ಯಾಕಪ್ಪ, ಯಾಕೆ ಒಳಗಾಗ್ತೀಯ? ನನ್ನ ಮಗ ಏನ್ ತಪ್ಪು ಮಾಡವನೆ? ನನ್ನ ಮಗಿ ಬರೋ ತನಕ ನಾನು ಇಲ್ಲಿಂದ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಅದೇನ್ ಮಾಡ್ಕೊತೀಯ ಮಾಡ್ಕೊ, ನಾನು ನೋಡೇ ಬಿಡ್ತೀನಿ. ಏನಾಯ್ತಮ್ಮ? ಮಾತಾಡು, ಏನಾಯ್ತು ಹೇಳು. ಬಂಗಾರಿ, ಏ ಬಂಗಾರಿ, ಹೇಳೋ. ನಾನ್ ಕಣೋ ಜಾಜಿ, ಹೇಗಿದ್ಯಾ ಈಗ? ಪರವಾಗಿಲ್ಲ, ಸ್ವಲ್ಪ ಮೈಕೈ ನೋವಿದೆ. ಓಡಾಡಕ್ಕಾಗತ್ತಾ? ಯಾಕೆ? ನಾವೀಗ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಯಾಕೆ? ಇಲ್ಲಿಂದ ಎಲ್ಗೆ ಹೋಗೋದು? ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಅಷ್ಟೇ. ನೀನು ಹೇಗೆ ಒಳಗೆ ಬಂದೆ? ಯಾರನ್ನೂ ಒಳಗೆ ಬಿಡ್ತಿಲ್ವಂತ, ನಮ್ಮಮ್ಮನೂ ಬಂದು ಹೋದ್ಲಂತ. ನೂರೇನು ಪ್ರಶ್ನೆ ಕೇಳಬೇಡ. ನಾನು ನಿಮ್ಮಮ್ಮ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮೊದಲು ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ನಡಿ ಹೋಗೋಣ. ಹೀಗೆ ಹೇಳ್ದೆ ಕೇಳ್ದೆ ಓಡೋಗೋದ್ರಿಂದ ಏನು ತೊಂದರೆ ಆಗಲ್ವೇನೆ? ಲೋ ಪುಕ್ಲಾ, ಮುಂದಾಗೋ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಇವಾಗ ಹೋಗ್ತಿರೋದು. ನಮ್ಮ ತಾಂಡಕ್ಕೆ ಹೋಗೋಣ, ಅಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ನಡಿ ನಡಿ. ಯಾಕೆ ಇದೆಲ್ಲ ಹೀಗೆ ಹಾಕೊಂಡ್ಬರ್ತೀಯನೋ? ನೋವಾಗುತ್ತೇನೋ? ನೀನು ಹೊಡೆದಷ್ಟೇ ನೋವಾಗಲ್ಲ. ತೆಗಿ. ಆಹಾ, ಸುಂದರಾಂಗ. ನಡಿ. ಯಾಕೆ ಹೀಗೆ ಬರ್ತೀಯನೋ? ಅಂಗಿ ಎಲ್ಲೋ ನಿಂದು? ಯಾವಾಗಲೂ ಹಿಂಗೆ ಹೊಡಿತಾರ. ತಗೋ. ಯಾಕೆ? ಮುಖ ಏನೋ ನೋಡ್ತಿದ್ಯಾ? ಹಾಕೊಳ್ಳೋ ಬೇಗ. ನೀನು ನನ್ನ ಮುಂದೆ ಕೂತಿದ್ರೆ ಹೆಂಗೆ ಹಾಕೊಳ್ಳಿ? ಥೂ ನಿನ್ನ, ಅವಾಗಿಂದ ಹಿಂಗೆ ಇರ್ಲಿಲ್ಲ. ಹೌದಲ್ವಾ? ಆಹಾ, ಸುಂದರಾಂಗ. ಬೇಗ ಬೇಗ ಹಾಕೊಳ್ಳೋ. ಆಗುತ್ತೆ. ನಡಿ. ಹೇಗೆ ಹೋಗೋದು ಈಗ? ಪೊಲೀಸರಿದ್ದಾರೆ. ಇರೋ, ಏನಾದರೂ ಯೋಚನೆ ಮಾಡೋಣ. ಕಣೆ ಯಮದೂತ, ಇನ್ನು ನಾವು ತಪ್ಪಿಸ್ಕೊಂಡಂಗೆ.
ಹೌದು ಕಣೋ ಬಂಗಾರಿ, ಸಿಕ್ಕಾಕೊಂಡ್ವಲ್ಲೋ. ಶ್ರೀಚಕ್ರನ ಬಿಟ್ಟು ಅದ್ಯಾವುದೋ ವಿಗ್ರಹನ ಯಾಕೆ ತೋರಿಸ್ತಿದ್ದಾಳೆ ಆ ತಾಯಿ? ಇದಕ್ಕೆ ಏನಾದರೂ ಸಾಂಕೇತಿಕ ಅರ್ಥವಿದೆಯಾ? ಇಲ್ಲ ಇದು ದೇವಸ್ಥಾನದ ವಿಗ್ರಹನ ಅಥವಾ ಆ ವಿರೂಪಾಕ್ಷ ಏನಾದರೂ ಆಟ ಹೂಡ್ತಿದ್ದಾನ? ದೇವಳದಲ್ಲಿ ನಾನು ಇಂಥ ಯಾವ ವಿಗ್ರಹನೂ ನೋಡಿಲ್ಲ. ದೇವಸ್ಥಾನದ ವಿಗ್ರಹ ಅಂತೂ ಅಲ್ವೇ ಅಲ್ಲ. ಹೋಗಲಿ, ವಿರೂಪಾಕ್ಷ ಏನಾದರೂ ಆಟ ಕಟ್ತಿದ್ದಾನ ಅಂದರೆ ಅವನು ಮತ್ತೆ ಯಾಕೆ ಇಲ್ಲಿ ಬಂದು ಹೋಗರಿತಾ ಇದ್ದಾನೆ? ಇಷ್ಟೊತ್ತಿಗೆ ಅದರ ಫಲಾನ ಪಡೆಯೋದಕ್ಕೆ ಸಿದ್ಧನಾಗಿರ್ತಿದ್ದ ಅಲ್ವೇ? ಒಂದು ರೀತಿಯಲ್ಲಿ ನೋಡಿದರೆ ನೀನು ಹೇಳೋ ತರ್ಕನೂ ಸರಿ ಅನಿಸುತ್ತೆ ಮಣಿಕಂಠ. ಎಲ್ಲ ಗೊಂದಲಮಯವಾಗಿ ಕಾಣ್ತಿದೆ. ಶ್ರೀಚಕ್ರ ಮೇಲ್ ಬಂದಾಗಿದೆ, ಅದು ಅದರ ಸ್ವಸ್ಥಾನ ಸೇರೋ ಸಮಯ ಮೀರ್ ಹೋಗಿದೆ. ಅದಿನ್ಯಾವತ್ತೂ ತನ್ನ ಸ್ವಸ್ಥಾನ ಸೇರೋದಿಲ್ಲ. ಅದು ತಳ ಸೇರೋದಕ್ಕೆ ತುಂಬಾ ಪ್ರಕ್ರಿಯೆಗಳು ನಡಿಬೇಕು. ಎಲ್ಲ ಗೋಜು. ಗುರುಗಳೇ, ಆ ವಿಗ್ರಹ ನೋಡಿದ್ರೆ ಎಲ್ಲೋ ನೋಡೋದು ನೆನಪಾಗ್ತಿಲ್ವ ನಿಮಗೆ? ಏನೋ ಅಸ್ಪಷ್ಟ ಚಿತ್ರ ಮೂಡುತ್ತೆ. ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ. ಈ ವಿಗ್ರಹನ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಗುರುಗಳೇ. ಹಾ, ಉತ್ಸವದ ದಿನ ಜಾಜಿ ಕೈರಿದ ವಿಗ್ರಹ ಇದೇ ರೀತಿ ಇತ್ತು ಅಂತ ನನ್ನ ನೆನಪು ಗುರುಗಳೇ. ಉತ್ಸವದ ಸಮಯದಲ್ಲೇ ಆ ವಿಗ್ರಹ ಜಾಜಿ ಕೈಯಲ್ಲಿತ್ತು. ಈಗ ಜಾಜಿನ ಹಿಡಿಬೇಕು. ಆ ಜಾಜಿನ ಹಿಡಿದ್ರೆ ವಿಗ್ರಹ ಸಿಗುತ್ತೆ. ವಿಗ್ರಹ ಸಿಕ್ಕರೆ ಶ್ರೀಚಕ್ರದ ಸುಳಿವು ಸಿಗುತ್ತೆ. ನಡಿ ಮಣಿಕಂಠ. ಆ ಚಪ್ಪಲಿ ಬಂಗಾರಿ ನೋಡಕ್ಕೆ ಯಾರಾದರೂ ಬಂದಿದ್ರಾ? ಅವನಮ್ಮ ಬಂದಿದ್ಲು ಸಾಹೇಬ್ರೆ. ನಾವು ದಾರಿಲೇ ತಡೆದ್ವಿ. ಎದೆ ಹಿಡ್ಕೊಂಡು ಕುಸ್ತು ಬಿದ್ದೋದ್ಲು. ಒಳಗಡೆ ವೈದ್ಯರು ಚಿಕಿತ್ಸೆ ಕೊಡ್ತಿದ್ದಾರೆ. ಸರಿ, ಇವರೆಲ್ಲ ನಾಟಕದ ಕಂಪ್ನಿಯವರು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ನಾಟಕ ಮಾಡ್ತಾರೆ. ಆ ಚಪ್ಪಲಿ ನೋಡೋಕ್ಕೆ ಯಾರಾದರೂ ಬಂದರೆ ಒಳಗೆ ಬಿಡಬೇಡ. ನೋಡೋಕ್ಕೆ ಪೆದ್ರಾಮಂತರ ಇದ್ರು, ಭಾಳ ಛತ್ರಿ ಇದ್ದಾನ ಅವನು. ಸರಿ ಸಾಹೇಬ್ರೆ. ಏನೋ ಚಪ್ಪಲಿ, ನಿನ್ನ ನೋಡೋಕ್ಕೆ ನಿನ್ನ ಗಿಣಿಮರಿ ಜಾಜಿನೂ ಬಂದಿರಲಿಲ್ಲ. ಬರಬೇಕಿತ್ತಲ್ಲ ಬೊಕ್ಸೆ ಕಣ್ಣಿನ ಸುಂದರಿ. ಬಿಡ್ಬೇಕಲ್ಲ ನಿಮ್ಮ ಪೊಲೀಸ್ನವರು. ಮಾದು ಸಾಹೇಬ್ರೆ, ಇವನ್ನ ಇವತ್ತೇ ಈಗಲೇ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲ ದಾಖಲಿಸ್ಕೊಂಡು ಬಂದಿ ಖಾನೆಗೆ ತಳ್ಳಬೇಕು. ವೈದ್ಯರ ಹತ್ರ ಮಾತಾಡಿ ಬಿಡುಗಡೆಗೆ ವ್ಯವಸ್ಥೆ ಮಾಡಿಸು. ಸರಿ ಸಾಹೇಬ್ರೆ. ಏಯ್, ಹೊಡಿಬೇಡಿ ಸಾಹೇಬ್ರೆ, ಅದು ಮುಟ್ರೆ ನೋವಾಗುತ್ತೆ. ಹೊಡಿಯಲ್ಲ ಕಣ ಚಪ್ಪಲಿ.
ಬಂಗಾರಿ, ನನಗೆ ಚೆನ್ನಾಗಿ ಗೊತ್ತು, ನೀನು ನಿನ್ನ ಗಿಣಿಮರಿ ಜಾಜಿನೇ ಸೇರಿಕೊಂಡು ಶ್ರೀಚಕ್ರನ ಲಪ್ಟಾಯಿಸೋಕ್ಕೆ ಉಪಾಯ ಮಾಡಿದ್ದೀರ. ನಾನು ಅವಳನ್ನೂ ಬಿಡಲ್ಲ. ಅವಳು ಎಳ್ಕೊಂಬಂದು ಠಾಣೆಯಲ್ಲಿ ಬಂದೀಖಾನೆಯಲ್ಲಿ ನಿನ್ನ ಜೊತೆಗಿರ್ತೀನಿ. ಅಲ್ಲಾಡೋರಂತೆ ನಿಮ್ಮ ರಾಸಲೀಲೆನ ನಿಮ್ಮಿಂದ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಧೋ, ಎಳ್ಕೊಂಬಾರ ಇವನ್ನ. ನಡಿಯೋ ಮಗನೇ, ಠಾಣೆಯಲ್ಲಿದೆ ನಿನ್ಗೆ ಅಬ್ದೂಟ. ಅಲ್ಲಣ್ಣ, ವೈದ್ಯರು ಕೇಳ್ಬೇಕಲ್ಲ. ಪೈದ್ರನ್ನೆಲ್ಲ ನಾನು ಆಮೇಲೆ ನೋಡ್ಕೊತೀನಿ. ಈಗ ನಡಿ, ಅಣ್ಣ ತೆಗಿಯೋ. ನೋವಾಗತ್ತಣ್ಣ. ನಾಟಕ ಮಾಡಬೇಡ, ತೆಗಿ. ನಡಿಯೋ, ಮುಖ ಏನು ನೋಡ್ತೀಯಾ? ವೈದ್ಯರ ಹತ್ರ ಹೋಗ್ಬರ್ತೀನಿ. ಇವನು ಬಿಡುಗಡೆ ದಾಖಲೆಗಳಿಗೆಲ್ಲ ಸಹಿ ಹಾಕ್ಸ್ಕೊಂಡ್ಬರ್ತೀನಿ. ಮಾರಿಗುಡಿ ಸಾಹೇಬರು ಎಚ್ಚರಿಕೆ ಕೊಟ್ಟಿದ್ದಾರೆ, ಇವನು ತುಂಬ ಛತ್ರಿ ಅಂತ. ಇವನ್ನ ಹುಷಾರಾಗಿ ನೋಡ್ಕೊ. ನಾನು ಒಳಗೆ ಹೋಗ್ಬರ್ತೀನಿ. ಸಾಹೇಬ್ರೆ, ಹಂಗೆ ನಿನಗೆ ಅದು ಬೇರೆ ಕೇಳೋ. ಇರೋ ತರ್ತೀನಿ. ಮಗನೇ, ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿನ್ನ ಕತೆ ಅಷ್ಟೇ. ನೋಡ್ಕೊಳ್ಳೋ ಇವನ್ನ. ಎಲ್ಲಿ ಹೋದ್ನೋ ಅವ್ನು ಮಾದು? ದಾಖಲೆ ತರಕ್ಕೆ ವೈದ್ಯರ ಹತ್ರ ಹೋಯ್ತಾರೆ. ಸರಿ, ಇವನೇನಾದರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಮುಖ ಮೂತಿ ನೋಡಬೇಡಿ, ಚಚ್ಚಿ ಬಿಸಾಕಿ. ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಇಷ್ಟು ದಿನ ಚಪ್ಪಲಿ ಕಾಯ್ತಿದ್ದ, ಇನ್ನು ಮುಂದೆ ಭಿಕ್ಷೆ ಬೇಡೋದಕ್ಕಾಗಬಾರ್ದು. ಹಂಗೆ ಮಾಡಿ ನಾನೇ ವೈದ್ಯರ ಹತ್ರ ಹೋಗಿ ಬರ್ತೀನಿ. ಕೆಲಸ ಬೇಗ ಆಗುತ್ತೆ. ಆದಷ್ಟು ಬೇಗ ಈ ನನ್ನ ಮಗನ್ನ ಠಾಣೆಗೆ ಎಳ್ಕೊಂಡು ಹೋಗಬೇಕು. ಎಲ್ಲಿ ಎಲ್ಲಿ ನನ್ನ ಬಂಗಾರಿ? ನಾವು ತಪ್ಪಿಸ್ಕೊಳ್ಳೋ ಅಷ್ಟರಲ್ಲಿ ಆ ಮಾರಿಗುಡಿ ಬಂಗಾರಿನ ಎಳ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, ಹಂಗಾರೆ ನಮ್ಮ ಬಂಗಾರಿ ತಿರ್ಗಾ ಮಾರಿಗುಡಿ ಜೊತೆ ಹೊಂಟೋದ್ನ? ಹೌದು, ನಾನು ತಪ್ಪಿಸ್ಕೊಂಡು ಬಂದಿದ್ದೆ ದೊಡ್ಡ ಸಾಹಸ ಆಗೋಯ್ತು. ಹಂಗಾರೆ ನಮ್ಮ ಬಂಗಾರಿನ ಜೈಲ್ಗೆ ಹಾಕ್ಬಿಡ್ತಾರ? ಏನು ಮಾಡೋದು ಇವಾಗ? ಬಂಗಾರಿನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗೋದ್ರೊಳಗೆ ನಾವು ಪಾರ್ ಮಾಡಬೇಕು. ಏನು ಮಾಡೋದೀಗ? ಒಂದು ಉಪಾಯ ಮಾಡಿದ್ವಿ, ಅದು ಸರಿ ಹೋಗ್ಲಿಲ್ವಲ್ಲೇ.
ನಾನು ಮಾಡಿದ ನಾಟಕ ಎಲ್ಲ ದಂಡ ಆಗೋಯ್ತಲ್ಲೇ ಜಜ್ಜಿ. ಇಲ್ಲ ಇಲ್ಲ, ದಂಡ ಆಗಿಲ್ಲ. ನೀವೇನು ಎಷ್ಟು ನಾಟಕ ಬೇಕಾದರೂ ಆಡ್ತೀರಾ. ನಡೀರಿ ಹೋಗೋಣ. ನನ್ನ ಮಗನಿಗೋಸ್ಕರ ನಾನು ಏನು ಮಾಡೋಕ್ಕೂ ಸೈ. ನಡಿ ಹೋಗುವ. ಯಾವಾಗಲೂ ನನ್ನೊಬ್ಬನೇ ಕೂರಿಸಿ ಊಟ ಹಾಕ್ತೀರಾ. ಒಂಟೆ ಪಿಸಾಚಿತರ ನಾನೊಬ್ಬನೇ ಊಟ ಮಾಡಬೇಕು. ನೀವೆಲ್ಲ ಯಾಕೆ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ? ನಿಮ್ಮ ಜೊತೆ ಕೂತ್ಕೊಂಡು ನೆಮ್ಮದಿಯಿಂದ ಊಟ ಮಾಡೋಕ್ಕಾಗತ್ತೇನ್ರಿ? ಯಾವಾಗಲೂ ಗುಣಗಾಟ, ಕೆಲ್ಸಕ್ಕೆ ಬಾರದ ಮಾತುಗಳು. ಹೊಟ್ಟೆ ತುಂಬ ಊಟ ಬಡಿಸಿದ್ದೀನಿ ತಾನೆ, ತಿಂದು ಸುಮ್ಮನೆ ಎದ್ದೋಗಿ. ನೀವು ಹೋದ್ಮೇಲೆ ನಾವು ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ. ಆಯ್ತಮ್ಮ, ನಾನು ಪರಮಘಾತಕ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಒಂಚೂರು ಹಪ್ಳ ಕರೀರಿ. ಯಾಕೆ ಇನ್ನೊಂಚೂರು ಹುಳಿ? ಸಪ್ಪೆ ಹುಳಿ. ಹೋಗಿ ಹಪ್ಳ ಇಸ್ಕೊಂಬರೋಗು. ಅದಕ್ಕೆ ಒಬ್ಬರೇ ಇರ್ತಾರೆ, ಹೋಗಿ ಒಳಗಡೆಗೆ ಕೆಲಸ ಇರ್ತಾರೆ ಬೇರೆ. ಎಲ್ಲಿ ಹಪ್ಳ ಕೊಡೆ? ಖಾಲಿಯಾಗಿದೆ ಹಪ್ಪಳ. ಇಲ್ಲ. ಏನೋ ಹಪ್ಳ ಖಾಲಿ ಆಗಿದೆಯಾ? ಹಂಗಾರೆ ನಂಗೆ ಈ ಊಟ ಬೇಕಾಗಿಲ್ಲ. ಊಟ ಬೇಡ ಅಂದರೆ ಎದ್ದೋಗಿ. ಇನ್ನೊಂದ್ಸಲ ಊಟ ಹಾಕು ಅಂತ ಬನ್ನಿ, ಮೊಗ್ಚೋಕಾಯಿ ತಗೊಂಡು ಬರೆ ಹಾಕ್ಬಿಡ್ತೀನಿ. ನೀನು ನನ್ನ ಹೆಂಡ್ತಿಯೇನೆ, ನನಗೆ ಬರೀ ಹಾಕ್ತೀನಿ ಅಂತೀಯಾ? ಹೋಗೋ, ನೀನು ಬೇಡ, ನಂಗೆ ಊಟನೂ ಬೇಡ. ಅಯ್ಯಮ್ಮ, ಹೊಟ್ಟೆ ನೋವು. ಅದೇನು ಬೈಕೊಂಡು ಊಟ ಹಾಕ್ತೀಯೇನೋ, ಹೊಟ್ಟೆ ನೋವು ಶುರುವಾಗೋಯ್ತು ನನಗೆ. ಅಮ್ಮ, 4 ಜನ ತಿನ್ನೋದನ್ನ ಒಬ್ಬರೇ ತಿಂದ್ರೆ ಹೀಗೆ ಆಗೋದು. ನಿನ್ನ ದೃಷ್ಟಿನೇ ನಂಗೆ ತಾಗಿರೋದು. ಅಮ್ಮ, ಹೊಟ್ಟೆ ನೋವು. ಕರಿಯೇ, ಯಾರನ್ನಾರು ಕರಿಯೇ, ಏನಾರು ಮಾಡೇ ಸುನೀತಾ. ಅತ್ತೇನು ಕರೆಯೋಣ ಅಂದ್ರೆ ಅವ್ರ ಮನೆಯಲ್ಲಿಲ್ಲ. ಇರಿ, ಅಕ್ಕನ್ ಕೇಳ್ತೀನಿ, ಮನೆ ಮದ್ದು ಏನಾದರೂ ಇರುತ್ತೆ. ಮನೆ ಮದ್ದಿಂದ ಏನೂ ಆಗಲ್ಲ. ಅಲ್ಲೆಲ್ಲ ವಿದ್ಯಾಶಂಕರ್ ಇರಬೇಕು. ಕಳಿಸೋನ್ ಅಂಗಡಿಗೆ ಔಷಧಿ ತರ್ತಾನೆ. ವಿದ್ಯಾ, ವಿದ್ಯಾ. ಏನಾಯ್ತು ಚಿಕ್ಕಮ್ಮ? ಏನಾಯ್ತು ಚಿಕ್ಕಪ್ಪ? ಯಾಕೆ ನಿಲ್ತಾ ಇದ್ದೀರಾ? ಅದೇನೋ ಊಟ ಮಾಡಿ ಹೊಟ್ಟೆ ನೋವು ಅಂತಿದ್ದಾರೆ ಕಣೋ. ಅಂಗಡಿಗೆ ಹೋಗಿ 2 ಮಾತ್ರೆ ತಗೊಂಬಾರೋ. ಸರಿ ಚಿಕ್ಕಮ್ಮ, ಹುಷಾರು ಚಿಕ್ಕಪ್ಪ, ಬಂದೆ. ಬಿಸಿನೀರು ತಂದ್ಕೊಡ್ತೀನಿ, ಇರಿ, ಕಮ್ಮಿ ಆಗುತ್ತೆ ಕುಡಿದ್ರೆ. ಅಯ್ಯೋ, ಅವ್ವ, ಅಯ್ಯೋ, ಅಯ್ಯೋ, ರಾಜಮಾತೆ ರಾಜಲಕ್ಷ್ಮಿಯವರು ಇಲ್ಲ, ನನ್ನ ಷಡ್ಕ ಶೇಖರಿನೂ ಇಲ್ಲ. ವಿದ್ಯಾಶಂಕರನ್ನ ಹೇಗೂ ಆಚೆ ಕಳ್ಸಾಯ್ತು. ಇನ್ನು ಜಾಜಿ ಅಂತೂ ಪತ್ತೆನೇ ಇಲ್ಲ. ಮನೇಲಿ ಉಳ್ಕೊಂಡಿರೋರು ಇಬ್ಬರೇ, ನನ್ನ ಹೆಂಡತಿ ಸುನೀತಾ, ನನ್ನ ಅತ್ತಿಗೆ ಲಲಿತಾ. ಇವ್ರನ್ನ ಯಾಕೆ ಸಾಗಾಕೋದು? ಅಮ್ಮ, ಕೋಟಿ ದೇವತೆ, ನೀನೇ ಏನಾರು ದಾರಿ ತೋರಿಸು ತಾಯಿ. ಜಾಜಿ, ಏನವ ಮಾಡೋದೀಗ? ಇದೇ ಸಮಯ ಏನಾದರೂ ನಾಟಕ ಆಡೋಕ್ಕಾಗುತ್ತಾ? ಯೋಚನೆ ಮಾಡಿ. ನನಗೆ ಎದೆ ನೋವು ಬಂದಿರೋಂಗೆ ನಾಟಕ ಮಾಡೋದು ಬಿಟ್ರೆ ಇನ್ಯಾವುದೂ ಬರೋಕ್ಕಿಲ್ಲ. ಅಯ್ಯೋ, ಅದಾಗಲೇ ಮಾಡಾಯ್ತಲ್ಲ, ಮತ್ತೆ ಮಾಡಿದ್ರೆ ಗಿಟ್ಟಲ್ಲ. ಬೇರೆ ಏನಾದರೂ ಯೋಚನೆ ಮಾಡಿ.